ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದಲ್ಲಿ ಭರ್ಜರಿ ಬೇಟೆಯಾಡಿದ್ದಾರೆ. ಆದಾಯ ಮೀರಿದಂತ ಆಸ್ತಿ ಗಳಿಕೆ ಆರೋಪದ ಮೇಲೆ ದೊಡ್ಡ ಅಧಿಕಾರಿಗಳನ್ನೇ ಬಲೆಗೆ ಕೆಡವಿದ್ದಾರೆ. ಅವರ ಬಳಿ ಇದ್ದಂತ ಚಿನ್ನ, ಬೆಳ್ಳಿ, ಕಂತೆ ನೋಟಿನ ರಾಶಿ ಕಂಡು ರೇಡ್ ಮಾಡೋಕೆ ಹೋಗಿದ್ದವರೇ ಶಾಕ್ ಆಗಿದ್ದಾರೆ. ಪಳಪಳ ಹೊಳೆಯುತ್ತಿರೋ ಚಿನ್ನದ ಸರ, ನೆಕ್ಲೆಸ್, ಕಿವಿಯೋಲೆ, ಕಣ್ಣು ಕುಕ್ಕುತ್ತಿರೋ ಬೆಳ್ಳಿ ಆಭರಣಗಳು, ಬೆಳ್ಳಿ ಪಾತ್ರೆಗಳು, ಅಷ್ಟೇ ಅಲ್ಲ ಕಂತೆ ನೋಟುಗಳು, ವಿದೇಶಿ ಮದ್ಯದ ಬಾಟಲ್ಗಳಿವೆ. ಎಸ್, ಇದೆಲ್ಲ ಭ್ರಷ್ಟ ಅಧಿಕಾರಿಯ ಮನೆ ಮೇಲೆ ನಿನ್ನೆ ಲೋಕಾಯುಕ್ತ ಪೊಲೀಸರು ನಡೆಸಿದ ರೇಡ್ನಲ್ಲಿ ಸಿಕ್ಕಿದ ವಸ್ತುಗಳು. ಆರು ಅಧಿಕಾರಿಗಳು ಟಾರ್ಗೆಟ್, 35 ಕಡೆ ಶೋಧ. ರಾಜ್ಯದ ಉದ್ದಗಲಕ್ಕೂ ಲೋಕಾಯುಕ್ತ ದಾಳಿ. ರಾಜ್ಯದ 6 ಸರ್ಕಾರಿ ಅಧಿಕಾರಿಗಳ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದಿತ್ತು. ಲೋಕಾಯುಕ್ತಕ್ಕೆ ಸಾಲು ದೂರು ಬಂದಿದ್ವು. ಅದೇ ದೂರಿನ ಜಾಡು ಹಿಡಿದ ಲೋಕಾಯುಕ್ತ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. 6 ಅಧಿಕಾರಿಗಳಿಗೆ ಸಂಬಂಧಿಸಿದ 35 ಸ್ಥಳಗಳಲ್ಲಿ ದಾಳಿ ನಡೆಸಿ ಕೋಟಿ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಬೆಸ್ಕಾಂ ಸಿಜೆಎಂ ನಾಗರಾಜ್ ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಂಪತ್ತು ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿದ್ದಾರೆ. ಬೆಸ್ಕಾಂ ಸಿಜೆಎಂ ನಾಗರಾಜ್ ಬಳಿ 6.37 ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. 13 ನಿವೇಶನ, 2 ವಾಸದ ಮನೆಗಳು, ಕೃಷಿ ಜಮೀನು ಸೇರಿದಂತೆ 5.38 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. ಅಲ್ಲದೆ 16 ಲಕ್ಷ ಮೌಲ್ಯದ ಚಿನ್ನಾಭರಣ, 6.77 ಲಕ್ಷ ಹಾರ್ಡ್ ಕ್ಯಾಶ್, 11.19 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು, 13.50 ಲಕ್ಷ ಮೌಲ್ಯದ ವಾಹನ ಪರಿಶೀಲನೆ ವೇಳೆ ಪತ್ತೆಯಾಗಿವೆ. ಪಿಡಿಒ ಪದ್ಮನಾಭ ಬಳಿ 5.98 ಕೋಟಿ ಆಸ್ತಿ ಪತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿಯ ಪಿಡಿಒ ಡಿಎಂ ಪದ್ಮನಾಭ ಬಳಿನೂ ಕೋಟಿ ಆಸ್ತಿ ಪತ್ತೆಯಾಗಿದೆ. ಪಿಡಿಒ ಪದ್ಮನಾಭನ ಬಳಿ ಒಟ್ಟು 5.98 ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. 1 ಕೈಗಾರಿಕಾ ನಿವೇಶನ, 2 ವಾಸದ ಮನೆ, 8.18 ಎಕರೆ ಕೃಷಿ ಭೂಮಿ, 1 ಫಾರ್ಮ್ ಹೌಸ್, ಅಲ್ಲದೆ 2.62 ಕೋಟಿ ಮೌಲ್ಯದ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ. ಇನ್ನು 28.75 ಲಕ್ಷ ಮೌಲ್ಯದ ವಾಹನ, 15 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಪತ್ತೆಯಾಗಿವೆ. ಗ್ರಾಮ ಪಂಚಾಯಿತಿ ಸದಸ್ಯ ಎಚ್.ಎಸ್. ಸುರೇಶ್ 25 ಕೋಟಿ ರೂಪಾಯಿ ಒಡೆಯ. ಬೆಂಗಳೂರು ದಕ್ಷಿಣ ತಾಲೂಕು ಚನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್.ಎಸ್. ಸುರೇಶ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ವೇಳೆ ಒಟ್ಟು 25.58 ಕೋಟಿ ಮೌಲ್ಯದ ಸ್ಥಿರ ಚರಾಸ್ತಿ ಪತ್ತೆಯಾಗಿದೆ. ಅಲ್ಲದೆ 16 ನಿವೇಶನಗಳು, 1 ವಾಸದ ಮನೆ, 7.6 ಎಕರೆ ಕೃಷಿ ಜಮೀನು, 2.11 ಲಕ್ಷ ಮೌಲ್ಯದ ಚಿನ್ನ, 2,07,25,000 ಮೌಲ್ಯದ ವಾಹನ ಪತ್ತೆಯಾಗಿದೆ. ವಿದೇಶಿ ಮದ್ಯ, ಕಂತೆ ಹಣ ಪತ್ತೆಯಾಗಿದೆ. ಇದಲ್ಲದೆ ಬೆಂಗಳೂರು ಪಿಡಬ್ಲ್ಯೂಡಿ ಇಂಜಿನಿಯರ್ ಸತೀಶ್ ಬಾಬು ಬಳಿ 4.52 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಇನ್ನು ಸೈಯದ್ ಮುನೀರ್ ಅಹಮದ್ ಎಡಬ್ಲ್ಯೂ ಕೆಆರ್ಐಡಿಎಲ್ ರಾಮನಗರ ಬಳಿ 5.48 ಕೋಟಿ ಮೌಲ್ಯದ ಸ್ಥಿರ ಹಾಗೂ ಚರಾಸ್ತಿ ಪತ್ತೆಯಾಗಿದೆ. ಉಳಿದಂತೆ ಆನೇಕಲ್ ನಗರ ಯೋಜನೆ ಜಂಟಿ ನಿರ್ದೇಶಕ ಮಂಜೇಶ್ ಬಳಿ 3.18 ಕೋಟಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಒಟ್ನಲ್ಲಿ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗಳ ಸಂಪತ್ತು ಬಯಲಿಗೆ ಎಳೆದಿದ್ದಾರೆ. ಆದರೆ ದಾಳಿ ಮಾಡಿದಷ್ಟೇ ವೇಗದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9.